ನಾವು ಉರಸಗುಂಡಿಗೆ ಗ್ರಾಮದ ಭಗತ್ ಸಿಂಗ್ ಅಭಿಮಾನಿಗಳ ವತಿಯಿಂದ ಈ ಯುವಕರ ಟೀಮ್ ಏನಿದೆ ಇಲ್ಲಿ ಆಗ್ತಕ್ಕಂಥ ಉರಸಗುಂಡಿಗೆ ಗ್ರಾಮದ ಒಂದು ಸಮಸ್ಯೆಯ ಕುರಿತು ಧ್ವನಿ ಎತ್ತಲು ನಾವೆಲ್ಲರೂ ಸೇರಿದ್ದೇವೆ. ಇದು ಸೂರತ್ ಮತ್ತು ಚೆನ್ನೈಗೆ ಹೋಗ್ತಕ್ಕಂಥ ನ್ಯಾಷನಲ್ ಹೈವೇ. ಇದನ್ನು ಈ ಸರ್ವಿಸ್ ಮೇಲೆ ಹೋಗುವಾಗ ಇದರ ಎತ್ತರ ಏನಿದೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ದಾರೆ. ಇದರಲ್ಲಿಂತ ರೈತರ ಹತ್ತಿ ಆಗಿರ್ಬೋದು, ಹುಲ್ಲು, ಸಪ್ಪಿ, ರೈತರ ಸರಕುಗಳೇನಿವೆ ಶಹಾಪುರ ತಾಲೂಕಿಗೆ ಸಾಗಿಸಲು ಭಾಳ ಕಷ್ಟಕರವಾದಂಥದ್ದಾಗಿದೆ. ಇವತ್ತು ಲಾರಿಗಳು ಅವೆಲ್ಲ ಇಲ್ಲಿ ಪಾಸ್ ಆಗಲ್ಲ ಇದರಲ್ಲಿ ಲೋಡ್ ಹಾಕಿಂದ. ಹಂಗಾಗಿ ಈ ರಸ್ತೆಯನ್ನೇನಾದ್ರು ನೋಡ್ರಿ, ಇಲ್ಲಿಂದ ಇದು ತಗ್ಗಾಗಿದೆ, ಇದು ದಿಬ್ಬಿಯಾಗಿದೆ. ಇದನ್ನೆಲ್ಲ ಲೇವಲ್ ಮಾಡಿಸಿ ಮತ್ತೆ ರಸ್ತೆ ಮಾಡಿಸ್ಕೊಡ್ಬೇಕು. ಮತ್ತು ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣದ ಎತ್ತರವನ್ನು ಜಾಸ್ತಿ ಮಾಡಿ ಹೆಚ್ಚಿನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಮಳೆಗಾಲದಲ್ಲಿ ಏನಿದೆ ಇಲ್ಲಿ ಪೂರ್ತಿ ನೀರು ತುಂಬಿ ಹೋಗಿರ್ತದೆ, ಮೊಳಕಾಲು ಗಂಟೆ ನೀರಿರುತ್ತೆ. ಈ ವರ್ಷ ಪೂರ್ತಿ ಆದರೂ ಸಹ ಇಲ್ಲಿ ನಮ್ಮ ರೈತರ ಸರಕು ಸಾಗಮಗಳು ಸಾಗ್ಲಿಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಇಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನಾದ್ರೆ ಈ ಸೂರತ್ ಮತ್ತು ಚೆನ್ನೈಗೇನು ಯಾರು ಕಾಂಟ್ರಾಕ್ಟ್ರ್ ಇಲ್ಲಿ ಹಿಡಿದಿದ್ದಾರೆ ಅವರು ಇದನ್ನು ಅತಿ ಶೀಘ್ರದಲ್ಲೇ ಮಾಡಿಕೊಡ್ಬೇಕು. ಯಾಕಂದರೆ ಈಗ ರೈತರ ಮಾಲ್ಗಳ ಹತ್ತಿ ಅವೆಲ್ಲ ತುಂಬಿ ಹಾಗೆ ಇಟ್ಟಿದ್ದಾರೆ. ಅವನ್ನು ತಾಲೂಕಿಗೆ ಸರಬರಾಜು ಮಾಡಲಿಕ್ಕೆ ಮತ್ತು ಇಲ್ಲಾಂದರೆ ಭಾಳ ತೊಂದರೆ ಆಗ್ತದೆ ಅಂತೇಳಿ ಈ ಮುಖಾಂತರ ಪತ್ರದ ಮುಖಾಂತರ ಅವರಿಗೆ ವಿನಂತಿಯನ್ನು ಕೋರ್ತಿದ್ದೇವೆ. ಒಂದು ವೇಳೆ ಅವರು ಇದನ್ನು ಶೀಘ್ರದಲ್ಲೇ ನಮಗೆ ಈ ರಸ್ತೆ ಕೆಲಸ ಕಾಮಗಾರಿಯನ್ನು ಮಾಡಿಕೊಡದೇ ಇದ್ದರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಉಗ್ರವಾದ ಹೋರಾಟವನ್ನು ಮಾಡಿ ಈ ಕಾಮಗಾರಿಯನ್ನು ತಡೆಗಟ್ಟುವಂಥ ಕೆಲಸ ನಮ್ಮ ಈ ಭಗತ್ ಸಿಂಗ್ ಯುವಕರಿಂದ ಆಗ್ತದೆ ಅಂತೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಭಗತ್ ಸಿಂಗ್ ರವರಿಗೆ ಜೈ, ಭಗತ್ ಸಿಂಗ್ ರವರಿಗೆ ಜೈ. ರಸ್ತೆ ಸರಿಪಡಿಸುವ ಮತ್ತು ರಸ್ತೆ ಬದಿಯಲ್ಲಿ ಒಳಚರಂಡಿ ಮಾಡುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಉರಸಗುಂಡಗಿಯಿಂದ ದೋರನಹಳ್ಳಿಗೆ ತೆರಳುವ ರಸ್ತೆ ಸೂರತ್ ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದ್ದು ಬಿದರಾಣಿ ಉರಸಗುಂಡಿಗೆ ಮಧ್ಯಭಾಗದಲ್ಲಿ ಸುರಂಗ ಮಾರ್ಗದ ಹತ್ತಿರ, ಅಂದರೆ ಇದು ಫೀಟನ್ ಅಂತಿರಲ್ಲ ನೀವು, ಇಲ್ಲಿ ಹತ್ತಿರ ಎತ್ತರ ಕಡಿಮೆ ಇದ್ದು ರೈತರು ಹತ್ತಿ ಸೇರಿದಂತೆ ಇನ್ನಿತರ ಸರಕು ಸಾಮಗ್ರಿಗಳನ್ನು ಸಾಗಿಸಲು ಬಹಳ ಕಷ್ಟಕರವಾಗಿದ್ದು ಕಳೆದ 1 ವರ್ಷದಿಂದ ರೈತರು ಬೆಳೆದ ಉತ್ಪನ್ನಗಳು ಸಾಗಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಹೆದ್ದಾರಿಯ ಅಕ್ಕಪಕ್ಕದ ಆ ಕಡೆ ಹಳ್ಳಿ ರಸ್ತೆಯನ್ನು ವಾಹನ ಹೋಗುವಂತೆ ರಸ್ತೆಯನ್ನು ಸರಿಪಡಿಸುವ, ಅಂದರೆ ಇದು ಲೇವಲ್ ಮಾಡಿ ಕೊಡ್ಬೇಕಂತ ರಸ್ತೆ ಸರಿಪಡಿಸಬೇಕು. ಮತ್ತು ಮೇಲ್ಛಾವಣಿ ಕೆಳಭಾಗದಲ್ಲಿ ರಸ್ತೆಯ ಮೇಲೆ ಮಳೆಗಾಲದಲ್ಲಿ ಸಾಕಷ್ಟು ನೀರು ನಿಲ್ಲುವುದರಿಂದ ಆ ಕಡೆನ ಗಡ್ಡೆ ಅದ, ಈ ಕಡೆನ ಗಡ್ಡೆ ಅದ, ಹಂಗಾಗಿ ಮಳೆಗಾಲಕ್ಕೆ ಕಾಮನ್ ಆಗಿ ನೀರು ನಿಲ್ತದ. ಇದಕ್ಕೆ ಈ ನೀರನ್ನು ಏನಾದ್ ನೋಡ್ರಿ ನಮ್ಗೆ ಬೇರೆ ಕಡೆ ಹೋಗಂಗ ಡ್ರೈನೇಜ್ ತರ ಅಥವಾ ಏನ್ ನೀವು ಯಾವ ತರ ಕೊಡ್ತೀರೋ ಕೊಡ್ರಿ, ಇಲ್ಲಿ ಮೇಲ್ಗಡೆ ಒಟ್ಟ ನೀರು ನಿಲ್ಬಾರ್ದು, ವಾಹನಗಳ ಸಂಚಾರಕ್ಕೆ ಏನು ತೊಂದರೆ ಆಗ್ಲಾರ. ಮಳೆಗಾಲದಲ್ಲಿ ಸಾಕಷ್ಟು ನೀರು ನಿಲ್ಲುವುದರಿಂದ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದೆ. ಅದಕ್ಕೆ ಒಳಚರಂಡಿ ವ್ಯವಸ್ಥೆ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಧನ್ಯವಾದಗಳು. ಭಗತ್ವಾದಿಗಳು ಅಂತೇಳಿ ಎಲ್ಲಾರ್ದು ಸಿಗ್ನೇಚರ್ ಮಾಡಿಸಿ ತಮಗೆ ಕೊಡ್ತಾ ಇದೆ. ಇದು ಮಳಿ ಬಂದವರಿಗೆ ಮಾಡ್ತೀನಿ ಅಂತ ಹೇಳ್ತಿ. ಈಗ ಏನಾಗ್ಯದ, ರೈತರು ಬೆಳೆದಂತ ನಾನು ಹೇಳದ್ ಕೇಳ, ರೈತರು ಬೆಳೆದಂತ ಮಾಲು ಹತ್ತಿ, ಗೋಧಿ, ಇನ್ನಿತರ ಕೌಳಿ ಅಲ್ಲೇ ಕುಂತಾವ. ಇಲ್ಲಿಂದ ರೋಡಿಂದ ಲೋಡ್ ಮಾಡಿಕೊಂಡು ಗಾಡಿ ಹೋಗ್ಬೇಕು. ಇಲ್ಲಿಂದ ಓಲಾರ್ಸಲಕ ಈ ಕಡೆ ಸುತ್ತ 15-20 ಕಿಲೋಮೀಟರ್ ಆಗ್ತದ. ಆ ಕಡೆ ಪೆಟ್ರೋಲ್, ಡೀಸೆಲ್ ಬಾಡಿ ಕೊಟ್ಟು ಆ ಕಡೆ ಹೋಗಂತ ಪರಿಸ್ಥಿತಿ ಬಂದದ. ಯಾಕಂದ್ರೆ ಹೊಲ ಕಳ್ಕೊಂಡವ್ರು ನಾವು. ಯಾಕಂದ್ರೆ ಇಲ್ಲಿ ಬೆಳೆದಂತ ಮಾಲ್ ತರ್ಬೇಕಾದ್ರೆ ನಮ್ಗೆ ಇವತ್ತ ಇಲ್ಲಿ ಅನುಕೂಲ ಮಾಡಿಕೊಡವಲ್ರಿ ನೀವು. ಅಂದ್ರ ಸರ್ ಕಂಪನಿ ಬಂದ್ರೆ ರೆಸ್ಪಾನ್ಸ್ ಮಾಡಲ್ಲ ಅಂದ್ರೆ ಹೆಂಗ್ ಸರ್ ಕ್ರಾಸ್ ಆಗಲ್ಲ. ನಾವು 2-3 ವಾಪಸ್ ಹೋಗ್ಯಾವ ಬಂದ್ ಹಂಗ ಆ ಸಲ ಗಾಡಿ ಅವ್ರು ಬರಲ್ಲ ಅಂತಾರ. ಲೋಡ್ ಗಾಡಿ ಬೇಕು ನಮ್ಗೆ. ಎಷ್ಟು ಚಾರ್ಜ್ ಸುಮಾರು ಇಲ್ಲೇ 15 ಕಿಲೋಮೀಟರ್ ಶಾಪುರ ಹಿಂಗ್ ಹೋಗ್ಬೇಕಾದ್ರ 10-12 ಕಿಲೋಮೀಟರ್ ಎಷ್ಟ ಆಗ್ತದ. ಎಷ್ಟೈತಿಲ್ ಬಾಡಿಗೆ ಚಾರ್ಜ್ ಎಲ್ಲ ಪ್ರತಿಯೊಂದನ್ನು ಚಾರ್ಜ್ ಕಟ್ಬೇಕಿಲ್ಲ. ಅವ ಗಾಡಿ ಬಂದ ಸುಮ್ನೆ ಬಿಡ್ತಾನ. ಸರ್ ಮತ್ತೆ ಮ್ಯಾಲೆ ಅದೇ ರೀ ರಿಸೀವ್ಡ್ ತಂದಿವಿ, ಲೆಟರ್ ತಂದಿವಿ, ನೀವು ರಿಸೀವ್ಡ್ ಕೊಡ್ಬೇಕು. ಇಷ್ಟದಿಂದ ಮಾಡಿ ಕೊಡ್ತೀವಿ ನಾವು.
ಕನ್ನಡ ಬರಲ್ಲ ಅಂತ ಬಿಡು. ನಾವು ರಿಸೀವ್ ಮಾಡಕ್ ಆಗಿಲ್ಲ, ನಾವು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಫೋನ್ ಮಾಡಿ ಕೇಳಿ ನಮ್ಮ ಕಂಪ್ನಿ ಟೈಮ್ ಕೊಟ್ಟಿದ್ರ ಅಂತ ಅರ್ಥ ಆಯ್ತಾ?